ಕೂದಲೇ ಗೊತ್ತಿದ್ದಣ್ಣ ಬೇಡ ಹಲೋ ಮೇಡಮ್ ಹಲೋ ಇರೋನಿಲ್ಲಮ್ಮ ನಮ್ಮ ಹತ್ರ ಅಂಗಡಿ ಕೊಡಿ ಸರ್ ಕೈ ಐತಿ ಸರ್ ಸರ್ ನೀವು ಕೈ ಐತಿ ಅಲ್ಲ ಇದು ನೀವು ಸರ್ ಹಿಂಗೆ ಸರ್ ಹಿಂಗೆ ಸರ್ ಫೋನ್ ಎನಿಬಡಿ ಯಾರದು ಫೋನಲ್ಲಿ ತೆಗಿಬೇಡ್ರಪ್ಪ ಕ್ಯಾಮ್ರಲ್ಲಿ ತೆಗಿ ರೆಡಿ ಆರ್ಡರ್ ರೆಡಿ ಸೈಲೆನ್ಸ್ ಸರ್ ರೋಲ್ ಸರ್ ಅಣ್ಣ ಅದು ಯಾರಲ್ಲಿ ನೋಡೋದು ಗೊತ್ತೋಡ್ಬಿಡಿ AS22 Productions ಸಭಾಷ್ ಮುಹೂರ್ತ ಶಾಟ್ ಓಕೆ ಓಕೆ ಡೈರೆಕ್ಟರ್ ಕಾಣಲ್ಲಣ್ಣ ಡೈರೆಕ್ಟರ್ ಕಾಣಲ್ಲಣ್ಣ ಒಂಚೂರು ಓಕೆ 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 ಅಣ್ಣ ಇಲ್ಲ 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 ಲೆಂಗೆ ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವಂತಹ ನಮ್ಮ ಹೆಮ್ಮೆಯ ಹಿರಿಯರು ಆಗಿರುವ ನಮ್ಮ ಶಾಭಾಷ್ ಸಿನಿಮಾಗೆ ಶಾಭಾಷ್ ನೀಡೋದಕ್ಕೆ ಬಂದು ಕ್ಲಾಪನ್ನು ಮಾಡಿರುವಂತಹ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆತ್ಮೀಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿರುವಂತಹ ಪ್ರೀತಿಯ ಮಾಧ್ಯಮ ಮಿತ್ರರೆಲ್ಲರೂ ಇದ್ದೀರಾ. ನಿಮಗೂ ಇಡೀ ಚಿತ್ರತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಒಂದು ಸಿನಿಮಾ ನಿಮ್ಮೆಲ್ಲರನ್ನು ತಲುಪಬೇಕಂದ್ರೆ ಅಥವಾ ಸಿನಿಮಾ ಪ್ರಾರಂಭ ಆಗಬೇಕಾದ್ರೆ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋರು, ಅದು ಸಿನಿಮಾದ ಎಲ್ಲ ಹಿತೈಷಿಗಳಾಗಿರಬಹುದು, ನಮ್ಮ ಕುಟುಂಬಸ್ಥರಾಗಿರಬಹುದು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಇಡೀ ಚಿತ್ರತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶಾಭಾಷ್ ಸಿನಿಮಾದ ಮುಹೂರ್ತ ಈಗಷ್ಟೇ ನೆರವೇರಿತು. ದೇವಿಯ ಆಶೀರ್ವಾದದೊಂದಿಗೆ ಫಸ್ಟ್ ಶಾಟ್ ಕೂಡ ಆಯಿತು. ಅದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ದೇವಿಯ ಆಶೀರ್ವಾದವನ್ನು ಪಡೆದಾಯಿತು. ಇದೀಗ ಪೋಸ್ಟರ್ ಲಾಂಚ್ ಮಾಡುವಂತಹ ಸಮಯ. ಶಾಭಾಷ್ ಅಂದ ಕೂಡಲೇ ನಮ್ಗೆಲ್ರಿಗೂ ಕೂಡ ನೆನಪಾಗೋದು ಯಾರೇ ಆಗಿರಲಿ, ಅದು ನಮಗೆ ಪರಿಚಯ ಆಗಿರೋರಾಗಿರ್ಬೋದು ಅಥವಾ ನಮಗೆ ಪರಿಚಯ ಇಲ್ದಿರೋರಾಗಿರ್ಬಹುದು, ಎಲ್ಲರೂ ಕೂಡ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಥವಾ ನಮಗೆ ನಿರೀಕ್ಷೆನೇ ಇರಲಿಲ್ಲ ಅವ್ರ ಮೇಲೆ. ಅವರು ಒಳ್ಳೆ ಕೆಲಸ ಮಾಡಿದಾಗಲೂ ಕೂಡ ನಮ್ಮ ಬಾಯಿಂದ ಮನಸ್ಸಿಂದ ಬರುವಂತಹ ಮೊದಲ ಪದ ಶಾಭಾಷ್ ಅನ್ನೋದು. ಅದು ಯಾವುದೇ ಭಾಷೆಯಲ್ಲಾದರೂ ಕೂಡ ಆಗಿರಬಹುದು. ಹಾಗಾಗಿ ನಮ್ಮ ಶಾಭಾಷ್ ಸಿನಿಮಾದಲ್ಲಿ ಶಾಭಾಷ್ ಅನ್ನಿಸ್ಕೊಳ್ಳೋರು ಯಾರು? ಇಡೀ ಚಿತ್ರತಂಡ ಖಂಡಿತವಾಗಿಯೂ ಶಾಭಾಷ್ ಅನ್ನಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಅವರು ಈಗಾಗಲೇ ರೆಕಾರ್ಡ್ ಮಾಡಿರುವಂತಹ 6 ಹಾಡುಗಳ ಲಿಸ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ.
ಇಡೀ ಭಾರತೀಯ ಚಲನಚಿತ್ರರಂಗದ ಅತ್ಯದ್ಭುತ ಗಾಯಕರು ಈ 6 ಹಾಡುಗಳನ್ನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದಾರೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಅನ್ನ ತಿಳಿಸ್ತಾ, ಇದೀಗ ನಮ್ಮ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರನ್ನು ಹಬ್ಬದ ದಿನದಂದು, ಹಾಗಾಗಿ ಮೊದಲ ಹೆಜ್ಜೆ ಈ ಹಬ್ಬದ ದಿನವೇ ಇಡಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನಮ್ಮ ಶಭಾಷ್ ಚಿತ್ರತಂಡ ನಿಮ್ಮ ಮುಂದೆ ಬಂದಿರೋದ್ರಿಂದ ಚಪ್ಪಾಳಿಯೊಂದಿಗೆ ನಮ್ಮ ಇದೀಗ ಪೋಸ್ಟರ್ ಲಾಂಚ್ ಮಾಡೋದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಹಲವು ದಶಕಗಳಿಂದ ಕನ್ನಡ ಹಾಗೂ ತೆಲುಗು ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಅದರಲ್ಲೂ ನಮ್ಮ ನಾಡಿನಲ್ಲಿ ಬಾಂಧವ್ಯ ಅಂದ್ರೇನು, ಬೆಸುಗೆ ಅಂದ್ರೇನು, ಒಂದು ಕುಟುಂಬದ ಮಹತ್ವ ಏನು, ಅಣ್ಣ ತಂಗಿ ಹೇಗಿರಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿರುವಂತಹ ನಮ್ಮ ಹೆಮ್ಮೆಯ ನಿರ್ಮಾಪಕರು, ನಿರ್ದೇಶಕರು, ಶತಕಗಳನ್ನು ದಾಟಿರುವಂತಹ ರೆಕಾರ್ಡ್ ಬ್ರೇಕರ್, ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹಿರಿಯರು ಆಗಿರುವಂತಹ ಓಂ ಸಾಯಿ ಪ್ರಕಾಶ್ ಸರ್ ಅವರನ್ನ. ಅವರ ಜೊತೆಗೆ ನಮ್ಮ ಇಡೀ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಿರ್ದೇಶಕರು, ನಿರ್ಮಾಪಕರು, ನಾಯಕ, ನಟ, ನಾಯಕಿ ಹಾಗೂ ದಯವಿಟ್ಟು ಸರ್ ಬರಬೇಕು ವೇದಿಕೆ ಮೇಲೆ. ಶ್ಯಾಮ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ DOP ಅವರು, ಎಡಿಟರ್ ಅವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಮ್ಯೂಸಿಕ್ ಡೈರೆಕ್ಟರ್ ಮ್ಯಾಡಿ ಆನ್ ಸ್ಟೇಜ್ ಪ್ಲೀಸ್. ಇದೀಗ ನಮ್ಮ ಶಭಾಷ್ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಇಡೀ ಚಿತ್ರತಂಡಕ್ಕೆ ಈ ಮೂಲಕ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಶಭಾಷ್ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ ಇದೀಗ ನಿಮ್ಮ ಮುಂದೆ. ಒಂದು ಪಕ್ಕಾ ಮಾಸ್ ಎಲಿಮೆಂಟ್ ಅನ್ನ ಇಟ್ಕೊಂಡು ಡ್ರಾಮಾ ಹಾಗೂ ಆಕ್ಷನ್ ಮುಂದೆ ಶಭಾಷ್ ಸಿನಿಮಾ ಹೊಡಿರೋ ಸಲ್ಯೂಟ್ ಅನ್ನುವಂತಹ ಟ್ಯಾಗ್ ಲೈನ್ ಜೊತೆಗೆ ಬರ್ತಾ ಇದೆ. ರುದ್ರಶಿವ ಅವರ ನಿರ್ದೇಶನದಲ್ಲಿ, ಪವೀಂದ್ರ ಮುತ್ತಪ್ಪ ಅವರ ನಿರ್ಮಾಣದಲ್ಲಿ, ಶರತ್ ಹಾಗೂ ನಿಸರ್ಗ ಅವರ ಅತ್ಯದ್ಭುತ ಜೋಡಿಯೊಂದಿಗೆ ಒಂದೊಳ್ಳೆ ತಾರಾಗಣದ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಸಾಯಿ ಪ್ರಕಾಶ್ ಸರ್ ಇಡೀ ಚಿತ್ರತಂಡಕ್ಕೆ ಶುಭವನ್ನ ಕೋರಬೇಕು. ಹಾಗೂ ಪ್ಲೀಸ್ 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 ರುದ್ರಶಿವ ಅವರ ಫುಲ್ ಫ್ಲೆಜ್ಡ್ ಡೈರೆಕ್ಟರ್ ಆಗಿ ಮೊಟ್ಟ ಮೊದಲ ಸಿನಿಮಾ ಶಭಾಷ್ ಅವರು. ನಿಮ್ ಜೊತೆ ಗಂಗಾ ಸಿನಿಮಾದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹೇಗೆ ಶುಭಾಶಯ ತಿಳಿಸ್ತಾರೆ? ಓಂ ಶ್ರೀ ಸಾಯಿರಾಮ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಭಾಷ್ ACE22 ಪ್ರೊಡಕ್ಷನ್ಸ್ ಸಭಾಷ್ ಟೈಟಿಲ್ನಲ್ಲಿ ಒಂದು ಗೆಲುವು ಕಾಣುತ್ತೆ. ಯಾಕಂದ್ರೆ ಇದ್ದಿದ ಮೇಲೆ ಸಭಾಷ್ ಹೇಳ್ತೀವಿ. ಸಭಾಷ್ ಹೇಳ್ಕೊಂಡು ರುದ್ರಶಿವ ಗೆಲ್ಲಬೇಕಂತ ಆಸೆ ಪಟ್ಟಿದ್ದಾರೆ. ನಾನು ಹೇಳ್ತೀನಿ ರುದ್ರಶಿವ ಸಭಾಷ್ ಅಂತ. ಗಾಡ್ ಬ್ಲೆಸ್ ಯು. ನಮ್ಮ ಮುತ್ತಪ್ಪನವರು ಅನ್ನದಾತರು, ನಮ್ಮ ಅಣ್ಣವರು ಯಾವತ್ತೂ ಹೇಳ್ತಾ ಇರ್ತಾರೆ, ನಮ್ಮೆಲ್ಲರಿಗೂ ಬೆನ್ನೆಲುಬು ಅನ್ನದಾತರಂತ. ನಿರ್ಮಾಪಕರಿಲ್ಲದೆ ಇಂಡಸ್ಟ್ರಿ ಇಲ್ಲ. ನಿಮ್ಮನ್ನು ನಂಬಿಕೊಂಡು ಪ್ರತಿದಿನ 200 ಜನ 300 ಜನ ಊಟ ಮಾಡ್ತಾರೆ. ಅದಕ್ಕೆ ಅನ್ನೋರು ಹೇಳಿದ್ದಾರೆ ನಿರ್ಮಾಪಕರನ್ನ ಅನ್ನದಾತರು ಅಂತ. ತುಂಬ ಸಂತೋಷ ಆಗತ್ತೆ. ಸಿನಿಮಾ ನನ್ನ ಕುಟುಂಬ. ಯಾರೇ ಚಿತ್ರರಂಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಅವರೆಲ್ಲರೂ ನನ್ನ ಕುಟುಂಬ ಸದಸ್ಯನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಆಸೆ ಪಡ್ತೀನಿ. ನಮ್ಮನ್ನ ಮುಂದಕ್ಕೆ ತಗೊಂಡೋಗೋದು ಮಾಧ್ಯಮ ಮಿತ್ರರು. ಒಬ್ಬ ನಿರ್ಮಾಪಕ ಆಗಬಹುದು, ನಿರ್ದೇಶಕ ಆಗಬಹುದು, ಕಲಾವಿದರಾಗಬಹುದು, ಒಬ್ಬ ಟೆಕ್ನಿಷಿಯನ್ ಆಗಬಹುದು. ನೀವು ನಮ್ಮನ್ನ ಭುಜ ಮೇಲೆ ಕೈ ಹಾಕಿ ಅಭಿಮಾನ ದೇವರಿಗೆ ಪರಿಚಯ ಮಾಡುವಂತ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನೀವಿಲ್ಲದೆ ನಾವಿಲ್ಲ. ನೀವು ಕ್ಯಾಮೆರಾ ಹಿಂದೆ ಇರ್ತೀರಿ, ನಮ್ಮನ್ನು ಕ್ಯಾಮೆರಾ ಮುಂದೆ ನಿಲ್ಲಿಸ್ತೀರಿ.
ನಿಲ್ಲಿಸ್ತೀರಿ, ಗೆಲ್ಲಿಸ್ತೀರಿ. ಆ ಶಕ್ತಿ ನಿಮಗಿದೆ. ನಿಮ್ಮ ಶಕ್ತಿ ನಮ್ಮ ರುದ್ರ ಸೇವೆ ಕೊಡ್ಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಮಗ ಆದರೂ ಒಂದೇ, ನನ್ನ ಶಿಷ್ಯ ಆದರೂ ಒಂದೇ, ಯಾರಾದರೂ ಒಂದೇ. ಯಾರು ಕಷ್ಟಪಟ್ಟು ಧೈರ್ಯದಿಂದ ಈ ರಂಗಕ್ಕೆ ಬರ್ತಾರೋ ಅವ್ರು ಇವತ್ತಿಲ್ಲದೆ ನಾಳೆ ಸಕ್ಸಸ್ ಆಗೇ ಆಗ್ತಾರಂತ ನಂಬಿಕೆ ನನಗಿದೆ. ಈ ಕಡೆ ನಿರ್ದೇಶಕರಿದ್ದಾರೆ, ಆ ಕಡೆ ಶರತ್ ಇದ್ದಾನೆ. ಶರತ್ ನನ್ನ ಮಗನ ಜೊತೆಯಲ್ಲಿ ಎಷ್ಟು ವರ್ಷ ಇದ್ದಾನೆ. ನನ್ನ ಮಗನ ಚಿತ್ರ ಕಾದಲ್ಲಿ ನಾಯಕ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಯಕನಾಗೇ ಮಾಡಿದ್ದಾನೆ. ಶರತ್ ಪರ್ಸನಾಲಿಟಿ ಚೆನ್ನಾಗಿದೆ, ಮುಖ ಚೆನ್ನಾಗಿದೆ, ಒಳ್ಳೆ ಕಲಾವಿದರು. ಒಬ್ಬ ನಾಯಕ ನಟಾಗಿ ಇರಬೇಕಂತ ಎಲ್ಲ ಹಂಗುಗಳು ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶರತ್, ಬೆಸ್ಟ್ ಆಫ್ ಲಕ್ ಮಾ. ನಾಯಕಿ ಅಷ್ಟು ಪರಿಚಯ ಇಲ್ಲ ನನಗೆ, ಈಗ ಎಲ್ಲರಿಗೂ ಪರಿಚಯ ಆಗಿದ್ದಾರೆ. ಕರ್ನಾಟಕ ಎಲ್ಲ ನೀವು ಪರಿಚಯ ಆಗಬೇಕು. ಇವಾಗ ಕರ್ನಾಟಕದಲ್ಲಿ ಪರಿಚಯ ಆದ್ರೆ ಪ್ರಪಂಚಕ್ಕೆ ಪರಿಚಯ ಆಗುವಂತ ಪರಿಸ್ಥಿತಿ, ಅವಕಾಶ ನಮಗೆ ಸಿಗ್ತಾ ಇದೆ. ಅದರಿಂದ ಒಂದು ಕಾಲದಲ್ಲಿ ಕನ್ನಡ ಯಾವುದೋ ಒಂದು ಮೂಲದಲ್ಲಿ ಇತ್ತಂತ ಅನ್ಕೊಂಡಿದ್ದಾರೆ. ಬಟ್ ಇವಾಗ ಕನ್ನಡ ಪ್ರಪಂಚದಲ್ಲಿ, ಪ್ರಪಂಚ ಆದ್ಯಂತ ಎಲ್ಲರ ಹೃದಯಕ್ಕೆ ಸೇರುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು. ಈ ಚಿತ್ರವನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಯಾವತ್ ಭಾರತದಲ್ಲಿ, ಯಾವತ್ ಪ್ರಪಂಚದಲ್ಲಿ ಸಕ್ಸಸ್ ಆಗ್ಬೇಕಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಿನಿಮಾ ಚಿಕ್ಕದು ದೊಡ್ಡದು ಅಂತ ಇವಾಗ ಏನಿಲ್ಲ. ಮೊದಲನೇ ದಿನ, ಮೊದಲನೇ ಮಾರ್ನಿಂಗ್ ಶೋ ನೋಡಿ ಜನ ಆಶೀರ್ವಾದ ಮಾಡಿದ್ರೆ ಅದು ಪ್ರಪಂಚ ಆದ್ಯಂತ ಪ್ರಚಾರ ಆಗತ್ತೆ, ಜನ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ತೆಲುಗಿನಲ್ಲಿ ಇವಾಗ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ರಿಲೀಸ್ ಆಯಿತು. ಮಧ್ಯದಲ್ಲಿ ಹನುಮ ಅಂತ ಒಂದು 30 crores ಬಡ್ಜೆಟ್ ಅಲ್ಲಿ ಸಿನಿಮಾ ರಿಲೀಸ್ ಆಯಿತು. ಎಲ್ಲ ಪಿಕ್ಚರ್ಸ್ ನಾಮಿನೇಟ್ ಮಾಡಿ ಒಂದು 600 ಕೋಟಿ ಆಗ್ಬೋದು, 1000 ಕೋಟಿ ಸಂಪಾದನೆ ಮಾಡಿದ್ರೆ ಗೊತ್ತಿಲ್ಲ. ಸೂಪರ್ ಡೂಪರ್ ಹಿಟ್ ಆಯಿತು. ಅಂದ್ರೆ ಚೆನ್ನಾಗಿ ಮಾಡ್ಬೇಕು ಸಿನಿಮಾ ಅಷ್ಟೇ. ಹೀರೋ ಅನ್ನೋದು ಓಪನಿಂಗ್ ಬರುತ್ತೆ ಅಷ್ಟೇ. ನಿರ್ದೇಶಕರ ಶ್ರಮ, ಟೆಕ್ನಿಷಿಯನ್ ಶ್ರಮ ಚೆನ್ನಾಗಿದ್ರೆ, ಒಳ್ಳೆ ಕಥೆ ಮಾಡ್ಕೊಂಡ್ರೆ, ಒಳ್ಳೆ ಸಂಭಾಷಣಾ ಹಾಡುಗಳಿದ್ರೆ ತಪ್ಪದೇ ಆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗತ್ತೆ. ಹೆಚ್ಚದಾಗಿ ನಾನು ಸಿನಿಮಾ ಬಗ್ಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಇವತ್ತೇ ಪ್ರಾರಂಭ. ಸಭಾಷ್, ಬೇಗ ಸಿನಿಮಾ ಮುಗಿಸ್ಬೇಕು ಮುತ್ತಪ್ಪನವರೇ. ಯಾಕಂದ್ರೆ ಎಷ್ಟು ಫಾಸ್ಟ್ ಆಗಿ ನಾವು ಮಾಡ್ಕೊಂತೀವೋ ಅಷ್ಟು ಬೇಗ ರೀಚ್ ಆಗ್ತೀವಿ ನಾವು. ಯಾಕಂದ್ರೆ ಸಿನಿಮಾ ಸ್ಟಾರ್ಟ್ ಆಗದಂತ ಪ್ರತಿದಿನ ಪಬ್ಲಿಸಿಟಿ ಮಾಡ್ತಾರೆ ನಮ್ಮ ಸೋದರರೆಲ್ಲ. ಸಿನಿಮಾ ಮುಗಿಸ್ಕೊಂಡು, ಸಾಂಗ್ ರಿಲೀಸ್ ಮಾಡಿಕೊಂಡು, ಟೀಸರ್ ರಿಲೀಸ್ ಮಾಡಿಕೊಂಡು ಎಲ್ಲ ಬೇಗ ಬೇಗ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ನನ್ನ ಶಿಷ್ಯ ಆದಂಥ ರುದ್ರಸಿಂಹನಿಗೆ ಬೆಸ್ಟ್ ಆಫ್ ಲಕ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರೇ, ನೀವೇ ನಮಗೆ ಬೆನ್ನೆಲುಬು. ನಿಮ್ಮಿಂದ ನಾವೆಲ್ಲ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ನನ್ನ ಬೆಸ್ಟ್ ಆಫ್ ಲಕ್. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಿರಿಯರಾಗಿ ಇಡೀ ತಂಡಕ್ಕೆ ಅವರ ಮೊದಲ ಹೆಜ್ಜೆಗೆ ಮಾರ್ಗದರ್ಶನವನ್ನು ನೀಡಿದ್ದೀರಿ. ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮ ಉಪಸ್ಥಿತಿಯಲ್ಲೇ ನಮ್ಮ ನಾಲ್ವರು ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ರುದ್ರಶಿವ ಅಂತ ಹೇಳಿ ಹೆಸರು. ಕನ್ನಡ ಚಲನಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಅತ್ಯುನ್ನತ ನಿರ್ದೇಶಕರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಉತ್ತಮವಾದಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದೀಗ ಶಭಾಷ್ ಮೂಲಕ ಚೊಚ್ಚಲ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ರುದ್ರಶಿವ ಅವರು ಮಾತನಾಡಬೇಕು ಶಭಾಷ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಹಾಗೆ ನನ್ನ ಇಡೀ ಚಿತ್ರತಂಡಕ್ಕೆ, ಹಾಗೆ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮೊದಲನೇದಾಗಿ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಇಂಪ್ರೆಸಿವ್ ಆಗಿದ್ದು ಸಿನಿಮಾ ಟೈಟಲ್. ಫಸ್ಟು ಟೈಟಲ್ ಇಟ್ಕೊಂಡು ಆ ಟೈಟಲ್ ಮೇಲೆ ಸಿನಿಮಾ ವರ್ಕ್ ಮಾಡಿದ್ದು. ಬಟ್ ಅದಾದಮೇಲೆ ನನಗೆ ಬೇಕಾಗಿದ್ದು ನಿರ್ಮಾಪಕರು ಹುಡುಕಾಟದಲ್ಲಿದ್ದಾಗ ನನಗೆ ಹಾಲಸ್ವಾಮಿ SB ಅವ್ರ ಕಡೆಯಿಂದ ಸರ್ ಪರಿಚಯ ಆಯಿತು, ಪವೀಂದ್ರ ಸರ್ದು. ಪವೀಂದ್ರ ಸರ್ ಪರಿಚಯ ಆದಮೇಲೆ ಅವರಿಗೆ ಸಬ್ಜೆಕ್ಟ್ ಹೇಳಿದೆ. ಅದಾದಮೇಲೆ ಸಬ್ಜೆಕ್ಟ್ನ ಓಕೆ ಮಾಡಿದ್ರು. ಅದಾದ ನಂತರದಲ್ಲಿ ಎಲ್ಲ ಸಿನಿಮಾ ಸ್ಟಾರ್ಟ್ ಆಯಿತು. ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾವೀಗ ಸಾಂಗ್ಗಳನ್ನ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಸರ್. ಮೊದಲು ಶಂಕರ್ ಮಹದೇವನ್ ಒಂದು ಸಾಂಗ್ ಆಡಿದ್ದಾರೆ, ಜೋಗಿ ಪ್ರೇಮ್ ಸರ್ ಆಡಿದ್ದಾರೆ, ಆಮೇಲೆ ನವೀನ್ ಸಜ್ಜು ಸರು, ಆಮೇಲೆ VP ಸರು, ಅನುರಾಧ ಮೇಡಮು, ಶಮಿತಾ ಮಲ್ನಾಡು, ರವೀಂದ್ರ ಸುರಗಾವಿ,
ಇಂದು ನಾಗರಾಜು, ವ್ಯಾಸರಾಜು, ಇಷ್ಟು ಜನ ಸಿಂಗರ್ಸ್ ಇದ್ದಾರೆ ಸರ್. 6 ಸಾಂಗ್ ಇದೆ ಸರ್. ಆಮೇಲೆ ಇದಕ್ಕೆ ನಾಯಕ ನಟರ ಆಯ್ಕೆಯಲ್ಲಿದ್ದಾಗ ನಾವು ಹುಡುಕಾಟದಲ್ಲಿದ್ದಾಗ ಶರತ್ ಅವರು ಒಂದು 4 ಇಯರ್ಸ್ ಗ್ಯಾಪ್ ಆಗಿತ್ತು. ಅದಕ್ಕಿಂತ ಮುಂಚೆಯಿಂದನೂ ನಾವು ಡಿಸ್ಕಷನಲ್ಲಿ ಇದ್ವಿ ಸಿನಿಮಾ ಮಾಡಬೇಕು ಅಂತೇಳಿ. ಬಟ್ ಅದಾದ ನಂತರ ಈಗ ಶಬ್ಬಾಷ್ಗೆ ಅವರಿಗೆ ಕೂಡು ಬಂದಿದೆ. ಈಗ ಅವರಿಗೆ ಶಬ್ಬಾಷ್ ಶರತ್ ಅಂತ ಹೇಳ್ತಾ ಇದ್ದೀನಿ ಟೈಟ್ಲ್ ಇಟ್ಟಾದಾಗಿಂದನು. ಸರ್ ಶಬ್ಬಾಷ್ ಅಂದರೆ ಈಗ ಯಾರಿಗಾದ್ರೂ ಯಾರಾದರೂ ಒಂದು ಗೆದ್ದಾಗ, ಒಳ್ಳೆ ಕೆಲಸ ಮಾಡಿದಾಗ ಕೊಡೋವಂಥ ಒಂದು ಅವಾರ್ಡ್ ಸರ್ ಇದು. ಈಗ ನಾವು ಸಿನಿಮಾ ಮಾಡಿದ್ಮೇಲೆ, ಜನ ಸಿನಿಮಾ ನೋಡಿದ್ಮೇಲೆ ಹೀರೋಗೆ ಏನು ಕೊಡ್ತಾರೆ, ಹೀರೋಗೆ ಏನಕ್ಕೆ ಶಬ್ಬಾಷ್ ಹೇಳಬೇಕು, ಅದ್ರ ಟ್ಯಾಗ್ಲೈನ್ ಬೇರೆ ಹೊಡಿರೋ ಸೆಲ್ಯೂಟ್ ಅಂತ ಇಟ್ಟಿದ್ದೀವಿ. ಏನಕ್ಕೆ ಹೊಡಿಬೇಕು ಅವನಿಗೆ ಸೆಲ್ಯೂಟ್? ಈಗ ಇನ್ ಕೇಸ್ ಟೀಚರ್ಗೆ ಹೊಡಿತೀವಿ, ಆಮೇಲೆ ಯಾರಿಗೆ ಪೊಲೀಸವ್ರಿಗೆ ಹೊಡಿತಾರೆ, ಆಮೇಲೆ ಅದಾದಮೇಲೆ ಇವ್ರಿಗೆ ಯಾರಿಗೆ ನಮ್ಮ ದೇಶ ಕಾಯೋ ಸೈನಿಕರಿಗೆ ಹೊಡಿತಾರೆ. ಈ ಥರದ್ದೆಲ್ಲ ಎಲ್ಲ ಕಡೆನೂ ಸೆಲ್ಯೂಟ್ ಹೊಡಿತಾ ಇರ್ತಾರೆ. ಬಟ್ ಶಬ್ಬಾಷ್ ಆದಮೇಲೆ ಹೊಡಿರೋ ಸೆಲ್ಯೂಟು, ಶಬ್ಬಾಷ್ ಸಿನಿಮಾ ನೋಡಿದ್ಮೇಲೆ ಯಾವ ಥರ ಜನ ಅಂದರೆ ಯಾರು ತೊಗೊತಾರೋ, ಚೆನ್ನಾಗಿದೆ ಅಂದರೆ ಅವ್ರು ಸೆಲೆಕ್ಟ್ ಹೊಡಿತಾರೆ. ಅಂದರೆ ಚೆನ್ನಾಗಿರೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸರ್. ಅದ್ರ ಮೇಲೆ ಸಿನಿ ರಸಿಕರ ಅಭಿಮಾನ ಸರ್. ಲೈನ್ ಬಂದ್ಬಿಟ್ಟಿದ್ದು ಸರ್, ಇದು ಡ್ರಾಮಾ ಆ್ಯಂಡ್ ಆ್ಯಕ್ಷನ್ ಸರ್ ಇದು, ಓಕೆನಾ. ಬಟ್ ಏನಂದರೆ ಶಬ್ಬಾಷ್ ಟೈಟ್ಲ್ ಇಟ್ಟಿರೋದಕ್ಕೆ ಅದು ಕ್ಲೈಮ್ಯಾಕ್ಸ್ವರೆಗೂ ಗೊತ್ತಾಗಲ್ಲ ಸರ್, ಏನಕ್ಕೆ ಇಟ್ಟಿದ್ದೀವಿ ಶಬ್ಬಾಷ್ ಅಂತ. ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಸರ್ ಅದು. ಸರ್ ಜನ ಹೊಗಳದನ್ನೇ ಶಬ್ಬಾಷ್. ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಹೊಡೆದಿದ್ದಾರೆ ಅನ್ನೋದಕ್ಕೂ ಶಬ್ಬಾಷ್ ಸರ್. ಹೌದು, ಚೆನ್ನಾಗಿ ಹೊಡೆದ್ರು ಶಬ್ಬಾಷ್ ಹೇಳ್ತಾರೆ. ಬಟ್ ಈ ತರ ಹೊಡೆದ್ರೆ ಇನ್ನೂ ಶಬ್ಬಾಷ್ ಹೇಳ್ತಾರೆ, ಯಾಕಂದ್ರೆ ಈಗ ನಡೀತಿರೋದೇ ಮಾಸು. ಹಾಗಾಗಿ ಅದನ್ನು ಕೊಟ್ಟಿದ್ದೀವಿ ಸರ್. ಸರ್ ಶೂಟಿಂಗ್ ಇವತ್ತಿಂದನೇ ಸ್ಟಾರ್ಟ್ ಸರ್, ಮಧ್ಯಾಹ್ನದಿಂದನೇ ಶೂಟು ಸರ್. ಈಗ ಫಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ಬೆಂಗಳೂರು ಸುತ್ತಮುತ್ತ ಸರ್. ಇದಾದ್ಮೇಲೆ ನೆಕ್ಸ್ಟ್ ಶೆಡ್ಯೂಲು ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಚಿತ್ರದುರ್ಗ, ಈ ಕಡೆ ಲೊಕೇಶನ್ ಸರ್. ಸರ್ ಆರ್ಟಿಸ್ಟು ಈಗ ಸದ್ಯಕ್ಕೆ ಹೀರೋಯಿನ್ನು, ಅದಾದಮೇಲೆ ಜಗಪ್ಪ, ಆಮೇಲೆ ಹುಲಿ ಕಾರ್ತಿಕ್ಕು, ಆಮೇಲೆ ಸೀನು ಮಾರ್ಕಳಿ ಅಂತ ಕೆಲವೊಂದಿಷ್ಟು ಜನ ಫೈನಲ್ ಆಗಿದ್ದಾರೆ. ವಿನೋದ್ ಅವರು, ಇನ್ನೊಂದು ಸ್ವಲ್ಪ ಜನ ಫೈನಲ್ ಆಗಬೇಕು, ಅದು ನೆಕ್ಸ್ಟ್ ವೀಕಲ್ಲಿ ಫೈನಲ್ ಆಗುತ್ತೆ ಸರ್. ಸರ್ ಇದು ಆಕ್ಷನ್ನು 4 ಆಕ್ಷನ್ ಇದೆ ಸರ್. ಸರ್ ಆಕ್ಷನ್ ಇನ್ನು ಫೈನಲ್ ಆಗಿಲ್ಲ. ಮೊನ್ನೆ ಟೀಸರ್ ಕಟ್ಟಿಗೆ ಮಾತ್ರ ಚೆಂಡು ಬಂಡೆ ಸರ್ ಮಾಡಿಕೊಟ್ರು. ಈಗ ನೆಕ್ಸ್ಟ್ ನಮಗೆ ಆಕ್ಷನ್ ಫೈನಲ್ ಆಗುತ್ತೆ ಸರ್. ಸಿಂಗರ್ಸ್ ಹೇಳಿದೆ ಸರ್. ಇದು ಗದೆ ಇರೋದಂದ್ರೆ ಇದರಲ್ಲಿ ಸ್ವಲ್ಪ ಹನುಮಾನ್ದು ಶಕ್ತಿ ಇದೆ ಸರ್, ಹಾಗಾಗಿ ಗದೆ ಇಟ್ಟಿದ್ದೀವಿ. ಅಂದರೆ ಆಂಜನೇಯಂದು ಒಂದು ಪಾತ್ರ, ಅಂದರೆ ಪಾತ್ರ ಅನ್ನೋದಕ್ಕಿಂತ ಆಂಜನೇಯನ ಪರಮ ಭಕ್ತ ಅಷ್ಟೇ ಸರ್. 100% ಇದೆ ಸರ್. ಅದು ಶಂಕರ್ ಮದೇವನ್ ಸರ್ ಆಡಿರೋ ಸಾಂಗ್ ಸರ್ ಅದು. ಓಕೆ ಓಕೆ, ಧನ್ಯವಾದ. ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಪವೀಂದ್ರ ಮುತ್ತಪ್ಪ ಅವರು, ಇಂಜಿನಿಯರ್. ಇವರು ಸಿನಿಮಾದ ಮೇಲೆ ಒಲವಿರೋದ್ರಿಂದಾಗಿ ತುಂಬಾನೇ ಪ್ಯಾಷನೇಟ್ ಆಗಿ ನಮ್ಮ ಶಬ್ಬಾಷ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಾತು ಕಡಿಮೆ ಅಂತ ಮೊದಲೇ ಹೇಳಿದ್ದಾರೆ, ಆದ್ರೂ ಮಾತಾಡಬೇಕು ಸರ್ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೇಡಮ್ಗೆ ಫಸ್ಟೇ ಹೇಳಿದೆ, ಮಾತು ತುಂಬ ಕಮ್ಮಿ. ಸೊ ನನಗೆ ಈ ಚಿತ್ರ ತಂದದು ಟೋಟಲ್ ಎನರ್ಜಿ ಇಷ್ಟ ಆಯಿತು ನಿಜವಾಗ್ಲೂ. ಅವರು ಅಷ್ಟೊಂದು ಎನರ್ಜೆಟಿಕ್ ಆಗಿ ಬಂದು ಇದು ಮಾಡುವಾಗ ನನಗೆ ಸರಿ ಇದನ್ನೊಂದು ಮಾಡೋಣ, ಇದು ನನಗೆ ಹೊಸ ಫೀಲ್ಡ್. ಬಟ್ ಇವ್ರ ಕಾನ್ಫಿಡೆನ್ಸ್ ನೋಡಿ ನನಗೂ ಕಾನ್ಫಿಡೆನ್ಸ್ ಬಂತು. ಸೊ ಈ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಒಂದು ಮನಸ್ಸು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಾನು ಬೇಸಿಕಲಿ ಟೆಲಿಕಾಮ್ ಕಾಂಟ್ರಾಕ್ಟ್ರು. ಟೆಲಿಕಾಮ್ ಕಂಪ್ನಿಲಿ ಜಾಬಲ್ಲಿದ್ದೆ 15 ವರ್ಷ. ಅದಾದಮೇಲೆ ಕಾಂಟ್ರಾಕ್ಟ್ ಫೀಲ್ಡಲ್ಲಿದ್ದೆ. ಸೊ ಇದು ಇವಾಗ ಇನ್ನೊಂದು ಹೊಸ ಫೀಲ್ಡ್ ಸರ್, ಹೊಸದು ಸರ್. ಇಲ್ಲ ಸರ್, ಯಾಕೆ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ ಸರ್, ನಮ್ಮ ನಾನೇ ಹಾಳು ಮಾಡೋಕೆ ಇಷ್ಟ ಇಲ್ಲ. ಅದಕ್ಕೆ ಅದು ತಂಡ ಇದೆ, ಮಾಡ್ತಾರೆ ಸರ್. ಸರ್ ಸಿನಿಮಾ ಇಷ್ಟ, ಸಿನಿಮಾ ನೋಡೋಕ್ಕೆ ಇಷ್ಟ, ನನಗೆ ಆ ಫೀಲ್ಡ್ ಇಷ್ಟ. ಸೊ ಇವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಕ್ಸ್ಪ್ಲೈನ್ ಮಾಡಿರೋ ರೀತಿಯಲ್ಲಿ ನಾನು ಕನ್ವಿನ್ಸ್ ಆಗೋದೆ. ಸೊ ಅದಾದಮೇಲೆ ರೆಕಾರ್ಡಿಂಗು, ಆ ಸ್ಟುಡಿಯೋ ಇದರಲ್ಲೆಲ್ಲ ಹೋಗ್ತಾ ಹೋಗ್ತಾ ನನಗೂ ಇದೊಂಥರ ಇಂಟ್ರೆಸ್ಟಿಂಗ್ ಫೀಲ್ಡ್ ಅನಿಸ್ತು. ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಫೀಲ್ಡ್. ನಾನು ಓದಿರೋದಕ್ಕೂ ಇದಕ್ಕೂ ನಾನು ಮಾಡ್ತಾ ಇರೋ ಕೆಲಸದಕ್ಕೂ ಏನು ಸಂಬಂಧನೇ ಇಲ್ಲ. ಸೊ ಚೆನ್ನಾಗಿದೆ ಅಂತ ಒಂದು ಮನಸ್ಸಿಗೆ ಖುಷಿಯಾಗಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಹಬ್ಬದ ಶುಭಾಶಯಗಳಿಗೆ. ಥ್ಯಾಂಕ್ ಯು. ಧನ್ಯವಾದಗಳು ನಿರ್ಮಾಪಕರೇ. ನೆಕ್ಸ್ಟ್ ಇವೆಂಟಲ್ಲಿ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಮ ಸಿನಿಮಾದ ನಾಯಕಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆಲ್ರೆಡಿ 2 ಕಾಸ್ಟ್ಯೂಮನ್ನು ಚೇಂಜ್ ಮಾಡಿ ಆಯ್ತು ಅವರು. ಸೊ ಇವರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ನೋಡಿರ್ತೀರಾ. ಆಗ ನಿಶಾ ಅಂತ ಪರಿಚಯ ಇರ್ತಾರೆ. ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಅಂದರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಉದಯೋನ್ಮುಖ ಪ್ರತಿಭೆ, ನಿಸರ್ಗ ಆಗಿ ನಿಮ್ಮ ಮುಂದೆ ಚಲನಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾಗಿ
ನಿಸರ್ಗ ಅವರೇ, ನೀವು ದಯವಿಟ್ಟು ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಹೇಳ್ಬೇಕಂದ್ರೆ ರಮೇಶ್ ಸರ್ ಆ್ಯಂಡ್ ರುದ್ರ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಹೊಸ ಪ್ರತಿಭೆನ ಕಂಡಿಡ್ದು ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆ ಜವಾಬ್ದಾರಿನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜ ಚೆನ್ನಾಗಿ ಔಟ್ಪುಟ್ ಕೊಡ್ಬೋದು. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಫಸ್ಟ್ ಫಿಲಮ್. ಸ್ಟಡೀಸ್ ಫ್ಯಾಷನ್ ಡಿಸೈನರಿಂಗ್ ಮಾಡ್ತಾ ಇದ್ದೆ. ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಹೀರೋಯಿನ್ ಒಂದು ಮುದ್ದು ಹುಡುಗಿ ವಿಲೇಜಲ್ಲಿ ಹೇಗಿರ್ತಾಳೆ ಆ ಥರ ಕ್ಯಾರೆಕ್ಟರ್. ಇಬ್ಬರು ತಗೊತೀವಿ, ಇಡೀ ಟೀಮ್ ತಗೊತೀವಿ. ಫಸ್ಟ್ ಪ್ರೆಸ್ ಮೀಟಲ್ಲಿ ಗೂಗ್ಲಿ ಹೊಡೆದಿದ್ದಾರೆ ನಮ್ಮ ನಿಸರ್ಗ ಅವರು. ಇದೀಗ ನಮ್ಮ ನಾಯಕ ನಟ ಸಿನಿಮಾದ ಮೂಲಕ ಪರಿಚಯ ಆಗ್ತಾರೆ. ಅದಾದ್ಮೇಲೆ ಮಳೆಬಿಲ್ಲು ಅನ್ನುವಂತಹ ಸಿನಿಮಾ ಮಾಡ್ತಾರೆ. ತದನಂತರ 4 ವರ್ಷಗಳು ಒಂದು ಪುಟ್ಟ ಬ್ರೇಕನ್ನು ತಗೋತಾರೆ. ಕಾರಣ ಇಷ್ಟೇ, ಆ್ಯಕ್ಟಿಂಗ್ನಲ್ಲಿ ಇನ್ನಷ್ಟು ಪಳಗಬೇಕು ಅಂತ ಹೇಳಿ ಮತ್ತಷ್ಟು ತಮ್ಮನ್ನು ತಾವು ತಯಾರು ಮಾಡಿಕೊಂಡು ಒಂದೊಳ್ಳೆ ಕಥೆ ಬರಲಿ ಅಂತ ಹೇಳಿ ಕಾಯ್ತಾ ಇದ್ರು. ಹಾಗಾಗಿ ಶರತ್ ಅವರು ಶಭಾಷ್ಗೆ ನಾನು ಬರ್ತೀನಿ ಅಂತ ಹೇಳಿ ಈಗ ಕೈ ಜೋಡಿಸಿದ್ದಾರೆ. ಶರತ್ ಅವರ 3ನೇ ಸಿನಿಮಾ, ನಿಮ್ಮ ಪಾತ್ರದ ಬಗ್ಗೆ ಶರತ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಸಾಯಿ ಪ್ರಕಾಶ್ ಸರ್ಗೆ ಧನ್ಯವಾದಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 4 ವರ್ಷ ಆದಮೇಲೆ ಮತ್ತೆ ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಈ ಗ್ಯಾಪಿಗೆ ತುಂಬ ರೀಸನ್ ಇದೆ. ಯಾಕಂದರೆ ನಾನು ಮಳೆಬಿಲ್ಲು ನೋಡಿಕೊಂಡಾಗ ಇನ್ನೊಂದು ಸ್ವಲ್ಪ ನಾನು ಇನ್ನೂ ಪ್ರಿಪೇರ್ ಆಗಬೇಕು, ಇನ್ನೂ ಸ್ವಲ್ಪ ಆ್ಯಕ್ಟಿಂಗ್ ಕಲಿಬೇಕು, ಇನ್ನೂ ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಹೋಗಬೇಕು ಅಂತ ಅನಿಸಿ ನಾನು ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ನಾನು ಪ್ರಿಪೇರ್ ಆಗಿಬಿಟ್ಟು ನನ್ನ ಕತೆ ಹುಡುಕ್ತಿರಬೇಕಾದ್ರೆ ರುದ್ರ ಸರ್ ಬಂದು ಕತೆ ಹೇಳಿದಾಗ ಈ ಕತೆ ತುಂಬ ಇಷ್ಟ ಆಗಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು ಆ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೀನಿ. 100% ನೀವು ಫಿಲಮ್ ನೋಡಿದಾಗ ಶಬಾಷ್ ಅಂತ ಹೇಳ್ತೀರಾ. ಆ ಕಾನ್ಫಿಡೆನ್ಸ್ ನನಗೆ 100% ಇದೆ ಸರ್. ನಾನು ಇವಾಗ ಒಂದು ಮಾಸ್ ಸಬ್ಜೆಕ್ಟಿಗೆ ನಾನು ಮಾಸ್ ಫಿಲಮ್ ನೋಡ್ಕೊಂಡು ಬಂದಿರೋದ್ರಿಂದ ಆ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಸೊ ಇದರಲ್ಲಿ ಫೈಟಿಂಗ್ ಕಲ್ತಿದ್ದೀನಿ, ಡ್ಯಾನ್ಸ್ ಕಲ್ತಿದ್ದೀನಿ, ಆ್ಯಕ್ಟಿಂಗ್ ಕಲ್ತಿದ್ದೀನಿ. ಸೊ ಈ ಸಬ್ಜೆಕ್ಟಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ತಯಾರಿ ಮಾಡ್ಕೊಂಡ್ಬಂದಿದ್ದೀನಿ ಸರ್. ಈ ಫಿಲಮ್ ನೋಡಿದಾಗ ಒಬ್ಬ ಹೊಸ ನಟ, ಒಬ್ಬ ಪ್ರಾಮಿಸಿಂಗ್ ಹೀರೋ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಸರ್. ಆ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಹಿಂದೆ ಮಾಡಿರೋ ಫಿಲಮ್ ನನಗೆ ಸ್ಟೋರಿ ಚೆನ್ನಾಗಿದ್ರು ನನ್ನ ಆ್ಯಕ್ಟಿಂಗಲ್ಲಿ 100% ಕೊಡೋಕ್ಕಾಗಿಲ್ಲ. ಸೊ ಇದಕ್ಕೆ 100% ನಾನು ಬಿಗಿನಿಂಗಿಂದ ನನ್ನ ಸ್ಟೋರಿಯಲ್ಲಿ ನಾನು ಕೂತ್ಕೊಂಡು ಯಾವ ಥರ ಕ್ಯಾರೆಕ್ಟರ್ ಇದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಸರ್ ಹತ್ರ ನಾವು ಡಿಸ್ಕಸ್ ಮಾಡಿ, ಸೊ ಅದಕ್ಕೆ ಬೇಕಾಗಿರೋ ತಯಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಸೊ ಆ ಸಬ್ಜೆಕ್ಟಿಗೆ ಬೇಕಾಗಿರೋ ಥರ ತಯಾರಿ ಮಾಡಿಕೊಂಡು ಸ್ವಲ್ಪ ಬಾಡಿ ಪಂಪ್ ಮಾಡಿ ಸೊ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಏನು ಸರ್? ರಿಹರ್ಸಲ್ಸ್ ಎಲ್ಲ ನಡೀತಾ ಇದೆ ಸರ್. ಎಲ್ಲ ಪ್ರಾಪರ್ ಇವಾಗ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡೆ ನಾವು ಸ್ಟೋರಿ ಇದಕ್ಕೆ ಶೂಟಿಂಗಿಗೆ ಬಂದಿದ್ದೀವಿ ಸರ್. ನಿಮ್ಮೆಲ್ಲರದ್ದು ಸಪೋರ್ಟ್ ಇರಲೇಬೇಕು. 100% ನೀವು ಶಬಾಷ್ ಅಂತ ಹೇಳ್ತೀರಾ ಈ ಫಿಲಮ್ ನೋಡಿದ್ಮೇಲೆ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ದಯವಿಟ್ಟು ಹೊಸಬ್ರು ಸಿನಿಮಾ ಸಪೋರ್ಟ್ ಮಾಡ್ತೀರ ನಂಬಿಕೆ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ಎಲ್ಲ ಒಳ್ಳೆ ಸಿನಿಮಾಗಳ್ನು 100% ನೀವು ಬೆಳೆಸಿದ್ದೀರಾ. ಓಕೆನಾ? ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಬರೀತೀರಾ. ಬಟ್ ಇದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. 100% ಮಾಡ್ತೀವಿ. ದಯವಿಟ್ಟು ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಚಿತ್ರತಂಡದ ಟೆಕ್ನಿಷಿಯನ್ಸ್ ಅನ್ನ ಮಾತನಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಖಂಡಿತವಾಗಿಯೂ ಅವರೇ ಶಕ್ತಿ. ಈಗ ಶಭಾಷ್ ಚಿತ್ರತಂಡದ ಪರವಾಗಿ ಹಿರಿಯರಾಗಿರುವ ಓಂ ಸಾಯಿ ಪ್ರಕಾಶ್ ಸರ್ ಅವರನ್ನ ಗೌರವಿಸಲಾಗ್ತಾ ಇದೆ.
ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.